ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸುಮ್ಮನೆ ಜಸ್ಟ್ ಇವತ್ತೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೊರಗಡೆ ಹೋಗಬೇಕು, ಔಟ್ಸೈಡ್ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಗೈಸ್, ಬಾಡಿ ತುಂಬ ಹೀಟ್ ಆಗಿರುತ್ತೆ, ಸುಮ್ಮನೆ ನಾವು ಹೊರಗಡೆ ಹೋಗಿ ಅದು ಕಮ್ಮಿ ಆಗಲ್ಲ. ಸೊ ಮನೇಲೇ ಹೀಗೆ ಮಾಡ್ಕೊಳ್ಳಿ, ಒಂದು ಎಳ್ನೀರು ತಗೊಳ್ಳಿ, ಹಾಗೆ ನೈಟಲ್ಲೇ ಚಿಯಾ ಸೀಡ್ಸ್ನ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಲಿಂಬೆನ ಹಾಕ್ಕೊಂಡು ಕುಡಿದ್ರೆ ಫುಲ್ ಬಾಡಿ ಕೂಲ್ ಆಗುತ್ತೆ. ಇದನ್ನ ಒಂದು 2 days 3 days ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಬೆನಿಫಿಟ್ ಇದೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕಾಮಕಸ್ತೂರಿ ಬೀಜ, ಒಂದು ಲೆಮನ್ ಮತ್ತು ಎಳ್ನೀರು ಕುಡಿಯೋಕ್ಕೂ ಮಸ್ತ್ ಟೇಸ್ಟೇ ಇರುತ್ತೆ. ಟ್ರೈ ಮಾಡ್ಕೊಳ್ಳಿ ಗೈಸ್. ಬೇಸಿಗೆ ಬಂತಲ್ಲ, ಈ ಥರ ಪಾನೀಯ ಕುಡಿತಾ ಇದ್ದೀನಿ. ಯಾಕಿದು ಅಕ್ಕಿ ಅಂತ ಹೇಳಿದರೆ, ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹಕ್ಕಿ ಪಕ್ಷಿಗಳಿಗೆ ಇವಾಗ ತಿನ್ನೋಕ್ಕೇನೂ ಹೊರಗಡೆ ಸಿಗೋಂಗಿಲ್ಲ. ನಮ್ಮ ಕಡೆ ಸುಗ್ಗಿ ಅಂತೂ ಮುಗೀತು. ಸೊ ಅದಕ್ಕೋಸ್ಕರ ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿ ಒಂದು ಬೌಲಲ್ಲಿ ಅಕ್ಕಿ ಇಡ್ತಿದ್ದೀನಿ. ಸೊ ಗೊತ್ತಿಲ್ಲ ಬಂದು ತಿಂತಾವೋ ಏನು ಮಾಡ್ತಾವೋ ಅಂತ, ಸೊ ಇಡೋ ಹಂಗೆ ಇಟ್ಟಿರ್ತೀನಿ. ನೀವು ನಿಮ್ಮ ಟೆರೆಸ್ ಮೇಲೆ ಸ್ವಲ್ಪ ಅಕ್ಕಿ ಮತ್ತು ನೀರನ್ನ ಇಡಿ. ನೀರು ತುಂಬ್ಕೊಂಬಂದೆ ನಾನು. ಸೊ ಸಣ್ಣ ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ ಮತ್ತು ಅಕ್ಕಿ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೇಲಿ ಗೋಧಿ ಜೋಳ ಅದೆಲ್ಲ ಇಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ನಾನು ನಮ್ಮ ಊರಿಗೆ ಹೋದರೆ ತೊಗೊಂಬಂದರೆ ಅದನ್ನು ಇಟ್ಟಿರ್ತೀನಿ. ಸಾಕು ಅನಿಸುತ್ತೆ ಇಷ್ಟು ಅಕ್ಕಿ. ಸೊ ಇದು ಖಾಲಿ ಮಾಡುತ್ತೋ ಇಲ್ಲೋ ಅಂತ ಸಂಜೆ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನೀವೂ ಈ ಥರ ಟೆರೆಸ್ ಮೇಲೆ ಅಕ್ಕಿ ಮತ್ತು ನೀರು ಅಥವಾ ಏನಾದರೂ ಕಾಳುಗಳನ್ನು ಇಟ್ಟರೆ ಸೊ ನನಗೆ ಫೋಟೋ ತೆಗೆದು ಕಳಿಸಿ, ಇಲ್ಲಾಂದರೆ ಟ್ಯಾಗ್ ಮಾಡಿ. ಸೊ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಊಟ ಮಾಡ್ಬಾ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಬರೋದಿಲ್ಲ. ಬಾಪು ಬಾ. ಬೇಕಾ? ಇನ್ನೂ ಹಾಕಿಲ್ಲ ಅಂತ. ಓಕೆ, ಇವಾಗ ಊಟ ಹಾಕ್ತೀನಿ ನಿನಗೆ. ಮೊಮ್ಮು ತಿಂತೀಯ? ಎಲ್ಲರಿಗೂ ಹಾಯ್ ಮಾಡಪ್ಪು. ಹಾಯ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂತ ಹೇಳು. ಏನು ಬೇಕಪ್ಪ? ಊಟ ಬೇಕಾ? ಐ ಲವ್ ಯು ಮಮ್ಮ ಅಂತೇಳು. ಡಬ್ಬ ನೀನಂತೀಯ. ಇರು, ಊಟ ಹಾಕ್ತೀನಿ. ಅಪ್ಪು ಊಟ ರೆಡಿ ಆಯಿತು. ಚಿನ್ನು ಬಾ ಮಗನೆ, ಚಿನ್ನಪ್ಪ. ಗೈಸ್ ಬನ್ನಿ ಟಿಫನ್ ಮಾಡೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆ ಟಿಫನ್ ತಿಂತಾ ಇಲ್ಲ. ಒಬ್ಬರು ಅಕ್ಕ ಇದ್ದಾರೆ, ಅವರು ಬಿಸಿ ಬಿಸಿ ರೊಟ್ಟಿ ಮತ್ತು ಮಡಕೆ ಕಾಳು ಪಲ್ಯ ಕೊಟ್ಟು ಕಳಿಸಿದ್ರು. ಹಾಗೆ ನಾನು ಸ್ವಲ್ಪ ಮೊಸರು ಸೌತೆಕಾಯಿನ ಕಟ್ ಮಾಡಿಕೊಂಡು ಟಿಫನ್ ಬರಲಿ ಊಟನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಟಿಫನ್ ವಿತ್ ಊಟ ಮಾಡೋಣ. ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆ ಮಡಕೆ ಕಾಳು ಪಲ್ಯ, ಮೊಸರು ಮತ್ತು ಸೌತೆಕಾಯಿ. ಚಟ್ನಿಗಳು ಖಾಲಿ ಆಗಿದ್ದಾವೆ, ಚಟ್ನಿ ರೆಡಿ ಮಾಡ್ಕೋಬೇಕು. ಅನ್ನದಾತೋ ಸುಖಿನೋ ಭವ. ಬನ್ನಿ ಎಲ್ಲರೂ ಊಟ ಮಾಡೋಣ. ಸಾಕು 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 ಮಗನೇ. ಹೇರ್ ಕಟ್ ಮಾಡಿಸ್ಕೊಂಡು ಬಂದೀವಿ ಇವತ್ತು ನಮ್ಮ ಅಪ್ಪುಗೆ. ನೋಡಿ ಹೆಂಗೆ ಚಂದ ಕಾಣಿಸ್ತಿಲ್ಲಲ್ಲ.
ಮನೆಗೆ ಬಂದ ತಕ್ಷಣ ಅಮ್ಮನ ಮೇಲೆ ಭಾಳ ಪ್ರೀತಿ ಇದಕ್ಕೂ ಪ್ರೀತಿ 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 ಮಾಡ್ತಿದ್ದು ಪ್ರೀತಿ ಸಾಕು 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 ಓ ಸಾಕು ಸಾಕು ನೋಡಿ ಅಯ್ಯೋ 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 ಸಾಕಪ್ಪು ಹೊಡೀತು. ಗೈಸ್ ತುಂಬ ದಿನ ಆಗಿತ್ತು ರೀಲ್ಸ್ ಮಾಡಿಲ್ಲ, ಒಂದೆರಡು ರೀಲ್ಸ್ ಮಾಡಿಕೊಂಡೆ. ನಾನಿನ್ನು ರಿಯಲಾಗಿ ಹತ್ತಿದ್ದಲ್ಲ, ಅದು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿದೆ ಅಷ್ಟೇ. ನಾನು ತುಂಬ ಜನ ಯು ಆರ್ ಓಕೆ ಓಕೆ ಅಂತ ಮೆಸೇಜ್ ಹಾಕಿದರು. ಐ ಆಮ್ ಆಲ್ವೇಸ್ ಓಕೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗೈಸ್ ಇಲ್ಲಿಗಂತ ಹೇಳಿದ್ನಲ್ಲ, ಶಿವಾಜಿ ಜಯಂತಿ ಇತ್ತು, ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಮಾಡೋಕ್ಕಂತ ಆಗಿಲ್ಲ, ಸಕ್ಕದ ಕ್ರೌಡು. ಓ ಮೈ ಗಾಡ್, ನಮ್ಮ ಗದಗಲ್ಲಿ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರಂತ ನಿಜ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು, ಮಸ್ತಾಗಿತ್ತು, ತುಂಬ ಖುಷಿಯಾಯಿತು. ಎಷ್ಟು 1 hour ಅಷ್ಟು ನಿಂತ್ಕೊಂಡು ನೋಡ್ಕೊಂಡು ಬಂದೆ. ಸೂಪರ್. ಜೈ ಶಿವಾಜಿ, ಜೈ ಭವಾನಿ. ಓಕೆ, ಯಾರೆಲ್ಲ ಗದಗ್ನವ್ರು ನನ್ನ ವಿಡಿಯೋ ನೋಡಿದ್ದೀರಾ, ನೀವೇನೇನು ಬಂದಿದ್ದರೆ ಸೊ ಕಮೆಂಟ್ ಹಾಕಿ. ಓಕೆ, ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್, ಲವ್ ಯು ಆಲ್.